ಹಾಯ್, ನಾನು ಸಾಗರ್. ಸೊ ನೀವು ನೋಡ್ತಾ ಇರೋ ಇದು DOIT.ಕಂಪ್ನಿದು ಡಿಜಿಟಲ್ ಟೈಮರ್ ಇದು. ಸೊ ಈ ಡಿಜಿಟಲ್ ಟೈಮರಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಟೈಮರ್ ಸೆಟ್ ಮಾಡಿಕೊಂಡು AC ಲೋಡ್ನ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ. ಸೊ ಇದನ್ನು ಅನ್ಬಾಕ್ಸ್ ಮಾಡಿ ಇದ್ರೊಳಗಡೆ ಏನಿದೆ, ಮೀನ್ಸ್ ಇದ್ರ ಫಂಕ್ಷನ್ಸ್ ಏನು, ಹೆಂಗೆ ವರ್ಕ್ ಮಾಡುತ್ತೆ, ಹೆಂಗೆ ಯೂಸ್ ಮಾಡೋದು, ನಾವು ಹೊಸದಾಗಿ ಪ್ರೋಗ್ರಾಮ್ ಹೆಂಗೆ ಬರೆಯೋದು ಇದರಲ್ಲಿ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಇದ್ರದ್ದು ಅನ್ಬಾಕ್ಸ್ ಮಾಡೋದ. ಸೊ ಇದ್ರ ಪ್ರೈಸ್ ಬಂದು ಅರೌಂಡ್ 700 ರೂಪಾಯಿ ಇದೆ ಪ್ರೈಸ್, ಇದು ಮಾರ್ಕೆಟ್ ಪ್ರೈಸಲ್ಲಿ. ಸೊ ಫಸ್ಟು ಈ ಥರ ಒಂದು ಟೈಮರ್ ಸಿಗುತ್ತೆ, ಕಂಪ್ನಿದು ಸ್ಟಿಕ್ಕರ್ ತೆಗೆದ್ರೆ ಟೈಮರ್ ಮೀನ್ಸ್ ಟೈಮ್ ತೋರಿಸ್ತಾ ಇದೆ, ಟೈಮ್ ಓಡ್ತಾ ಇದೆ. ಇದು ರೀಸೆಟ್ ಮಾಡಬೇಕು. ಇದ್ರ ಒಳಗಡೆ ಯೂಸರ್ ಮ್ಯಾನ್ಯಲ್ ಇದು. ಇಟ್ಬಿಡೋದ. ಸೊ ಈಗ ಈ ಟೈಮರ್ನ ಫಸ್ಟು ಹೆಂಗೆ ಸೆಟ್ ಮಾಡೋದು, ಫಸ್ಟ್ ಅದನ್ನು ತೋರಿಸ್ತೀನಿ. ಫಸ್ಟ್ ಏನು ಮಾಡಬೇಕಂದ್ರೆ, ಫಸ್ಟ್ ಇದನ್ನ ರೀಸೆಟ್ ಮಾಡ್ಕೋಬೇಕು. ರೀಸೆಟ್ ಇದು ಫಸ್ಟ್ ಕ್ಯಾಪ್ ತೆಗಿಬೇಕು. ಫಸ್ಟ್ ಇದನ್ನ ರೀಸೆಟ್ ಆಯಿತು. ಫಸ್ಟನ್ನ ರೀಸೆಟ್ ಆದಮೇಲೆ ಫಸ್ಟ್ ಇದಕ್ಕೆ ಟೈಮ್ ಸೆಟ್ ಮಾಡಬೇಕು. ಅಟ್ ಪ್ರೆಸೆಂಟ್ ಟೈಮ್ ಸೆಟ್ ಮಾಡಬೇಕಂದ್ರೆ ಫಸ್ಟು ಕ್ಲಾಕ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡು ಡೇಗೆ ಹೋಗಬೇಕು. ಇವತ್ತು ಯಾವ ಡೇ? ಇವತ್ತು ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ. ನೆಕ್ಸ್ಟು ಹವರ್, ಎಷ್ಟು ಗಂಟೆ ಇವಾಗ? 1:15. 24 ಅವರ್ಸ್ಗೂ ಟೈಮ್ ಸೆಟ್ ಮಾಡ್ಕೋಬೋದು. ಒಂದು ಗಂಟೆ 1:15. ಸೊ ಮಿನಿಟ್ಸ್ 1:15 ಸೆಟ್ ಆಯಿತು. ಸೊ ಇವಾಗ ಟೈಮರ್ ಹೆಂಗೆ ಯೂಸ್ ಮಾಡೋದು ಅಂತಂದರೆ, ಸೊ ಟೈಮರ್ ಬಟನ್ ಪ್ರೆಸ್ ಮಾಡಬೇಕು ಇವಾಗ. ಈಗ ಇದು ಆನ್ ಪೀರಿಯಡ್ಗೆ, ಸೊ ಯಾವಾಗ ಆನ್ ಆಗಬೇಕು ಅಂತ. ಸೊ ಇವಾಗ 1:15 ಈಗ. ಸೊ ಈಗ 1:15 1:16ಕ್ಕೆ ಫಸ್ಟ್ ಆಮೇಲೆ ಅವರ್ಗೆ ಹೋಗ್ಬಿಟ್ಟು ಇದು ಆಲ್ ಡೇ, ಎಲ್ಲ ದಿನವೂ ಆನ್ ಆಗಬೇಕಾ, ಎಲ್ಲ ದಿನವೂ ಯಾವ ದಿನ ಆಫ್ ಆಗಬೇಕು. ಡೇಗೆ ಫ್ರೈಡೇ, ಬರೀ ಶನಿವಾರ ಭಾನುವಾರ, ಅಥವಾ ಸೋಮವಾರ ಮಂಗಳವಾರ ಬುಧವಾರ, ಗುರುವಾರ ಶುಕ್ರವಾರ ಶನಿವಾರ, ಈ ಥರನೂ ಸೆಟ್ ಮಾಡ್ಕೋಬೋದು. ಹಿಂಗೆ ಯಾವ ದಿನ ಬೇಕೋ ಆ ದಿನ ಸೆಟ್ ಆಗುತ್ತೆ. ಇಂಡಿವಿಜುವಲ್ ಆಗೋ ಸೆಟ್ ಆಗುತ್ತೆ, ಅಥವಾ ಎಲ್ಲ ದಿನ ಸೆಟ್ ಆಗುತ್ತೆ. ಸೊ ಈಗ ಯಾವಾಗ ಆನ್ ಆಗಬೇಕು ಅಂತಂದರೆ, 1:17ಕ್ಕೆ ಆನ್ ಆಗಬೇಕು. 1:17 1 ಗಂಟೆ 17 ನಿಮಿಷಕ್ಕೆ ಆನ್ ಆಗಬೇಕು. ಸೊ ಇದು ಆನ್ ಪೀರಿಯಡ್ಗೆ ಸೆಟ್ ಆಯಿತು. ಸೊ ಇವಾಗಿಂದ ಆಫ್ ಪೀರಿಯಡ್ಗೆ ಸೆಟ್ ಮಾಡ್ಕೋಬೇಕು. ಸೊ ಪುನಃ ಟೈಮರ್ ಪ್ರೆಸ್ ಮಾಡಬೇಕು. ಇದು ಆಫ್ ಪೀರಿಯಡ್ ಇದು. ಸೊ ಹವರ್ 1:18ಗೆ ಆಫ್ ಆಗಬೇಕದು. ಪುನಃ ಇಷ್ಟು ಸೇವ್ ಆಯಿತು. ಇದರಲ್ಲಿ 16 ಸಲ ಸೆಟ್ ಮಾಡ್ಕೋಬೋದು. ಮೀನ್ಸ್ 16 ಟೈಮ್ ಸೆಕೆಂಡ್ ಆನ್ ಆಫ್ 9, 11, 12, 13, 14, 15, 16, 17 ಅಷ್ಟು ಸರಿ 18 ಸರಿ ಸೆಟ್ ಮಾಡ್ಕೋಬೋದು. ಪುನಃ ವಾಪಸ್ಸು ಕ್ಲಾಕಿಗೆ ಬರಬೇಕು. ಕ್ಲಾಕ್ ಮುಂದೆ ಇಲ್ಲೊಂದು ಲೈನ್ ಕಾಣ್ತದೆ, ಅದು ಆಟೋಗೆ ಬರಬೇಕದು. ಇಲ್ಲಿ ಆಟೋಗೆ ಬಂದರೆ ಮುಗೀತು. ಸೊ ಇವಾಗ ಇದಕ್ಕೆ ಅದು ಕನೆಕ್ಷನ್ ಮಾಡಬೇಕು ಇವಾಗ. ಸೊ ಇಲ್ಲಿಂದ ಕೊಟ್ಟಿರ್ತಾನೆ ಯಾವುದು ಲೈನು ಯಾವುದು ನ್ಯೂಟ್ರಲ್ ಅಂತ. ಸೊ ಅಲ್ಲಿಗೆ ಕೊಟ್ಟರೆ ಸಾಗಿತ್ತು. ಲೈನು, ನ್ಯೂಟ್ರಲ್ಲು, ಲೈನು, ನ್ಯೂಟ್ರಲ್.
ಈಗ ಸ್ವಿಚ್ ಆನ್ ಮಾಡಿದ್ದೀನಿ. ಈಗ ಟೈಮೇ 1:18 ಆಗೋಯ್ತು. ಇವಾಗ ಟೈಮೇ 1:18 ಆಗೋಯ್ತು. ಈಗ ಇಮಿಡಿಯೇಟಾಗಿ ಫಾಸ್ಟಾಗಿ ಟೈಮ್ ಸೆಟ್ ಮಾಡಬೇಕು. ಇವಾಗ ಬೇರೆ ಟೈಮ್ಗೀಗ ಪುನಃ ಟೈಮರು ಮಿನಿಟ್ಸ್ಗೆ ಹೋಗ್ಬಿಟ್ಟು 19 ಆನ್ ಪೀರಿಯಡ್ಗೆ, ಪುನಃ ಟೈಮರು ಮಿನಿಟ್ಸ್ಗೆ 20, ಪುನಃ ಆಟೋ. ಈಗ 1:19 ಆಫ್ ಆಯ್ತು. ಈಗ 1:19 ಆಫ್ ಆಯಿತು. 1:20 ಕರೆಕ್ಟಾಗಿ ಆಫ್ ಆಗುತ್ತೆ ಈಗ. ಸೊ ಈಗ ಆಟೋದಲ್ಲಿದೆ ಈಗ ಅದು ಇಲ್ಲಿ. ಸೊ ಇಲ್ಲಿ 36, 37, 1:20 ಈಗ 1:20 ಕರೆಕ್ಟಾಗಿ ಆಫ್ ಆಗಬೇಕು ಇವಾಗ ಅದು. ಫೋರ್ 55, 56, 57, 58, 59, 60. ಸೊ 1:20 ಕರೆಕ್ಟಾಗಿ ಆಫ್ ಆಯಿತು. ಈ ಥರ ಬೇರೆ ಬೇರೆ ಟೈಮ್ಗೂ ಸೆಟ್ ಮಾಡ್ಬೋದು. 18 ಟೈಮ್ಸಲ್ಲಿ ಸೆಟ್ ಮಾಡ್ಕೋಬೋದು ಈ ಟೈಮರ್ನ. ಸೊ ಈಗ ಇದನ್ನು ಹೆಚ್ಚಾಗಿ ಸ್ಟ್ರೀಟ್ ಲೈಟ್ ಕಡೆ ಯೂಸ್ ಮಾಡ್ಬೋದು. ಒಂದು 7 ಮನೇಲಿ ಯಾರೂ ಇಲ್ಲ ಅಂದಾಗ, ಸೊ ಒಂದು 7 ಆನ್ ಆಗಿ ಒಂದು 10 ಆರ್ 12 ಆಫ್ ಮಾಡೋ ರೀತಿ ಮಾಡ್ಕೋಬೋದು. ಇಲ್ಲಾಂದರೆ ಬೆಳಿಗ್ಗೆ ಕರೆಕ್ಟಾಗಿ ರಾತ್ರಿ ಕರೆಕ್ಟಾಗಿ 7 ಗಂಟೆಗೆ ಆನ್ ಆಗಿ ಬೆಳಿಗ್ಗೆ 6 ಗಂಟೆಗೆ ಆಫ್ ಆಗಂಗೆ. ಸೊ ಆ ಟೈಮ್ ಕೂಡ ಇದು ಸೆಟ್ ಮಾಡ್ಕೋಬೋದು. ತುಂಬ ಯೂಸ್ಫುಲ್ ಗ್ಯಾಡ್ಜೆಟ್ ಇದು. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಕಂಪ್ನಿದು. ಸರಿ, ಓಕೆ, ಥ್ಯಾಂಕ್ ಯು.